ಕಬ್ಬಿಗೆ ಬೆಲೆ ನಿಗದಿ ಮಾಡಲು ರೈತರು ಪಟ್ಟು ಹಿಡಿದಿದ್ದು ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಹೋರಾಟ ಮುಂದುವರೆಸಿದ್ದಾರೆ. 8 ದಿನವಾದರೂ ಸರ್ಕಾರವಾಗಲಿ ಕಾರ್ಖಾನೆ ಮಾಲೀಕರಾಗಲಿ ರೈತರ ಪರವಾಗಿ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದು ಬಾಗಲಕೋಟೆಯ ಜಮಖಂಡಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕಾತರಕಿ ಗ್ರಾಮದಲ್ಲೂ ಕೂಡ ರೈತರ ಹೋರಾಟ ಮುಂದುವರೆದಿದೆ. ಕಾತರಕಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿಗೆ ಯೋಗ್ಯ ಬೆಲೆ ಘೋಷಣೆ ಆಗಬೇಕು, ಬೆಂಬಲ ಬೆಲೆ ಘೋಷಣೆ ಆಗದ ಹೊರತು ಕಾರ್ಖಾನೆ ಆರಂಭಿಸೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮ ಪ್ರಭು ಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರು ನ್ಯಾಯಯುತ ಬೇಡಿಕೆ ಇಡ್ತಾ ಇದ್ದಾರೆ. ರೈತರ ಬೇಡಿಕೆ ಈಡೇರಿಸಿದ್ರೆ ಕಾರ್ಖಾನೆಗಳು ಉಳಿಯುತ್ತೆ. ಕಾರ್ಖಾನೆ ಮಾಲೀಕರು ಸ್ವಾರ್ಥ ಬಿಟ್ಟು ರೈತರ ಹಿತವನ್ನ ಕಾಯಬೇಕು. ಇಲ್ಲವಾದ್ರೆ ಕಾರ್ಖಾನೆ ಮಾಲೀಕರು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಿ ರೈತರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಡಾಕ್ಟರ್ ಅಲ್ಲಮ ಪ್ರಭು ಶ್ರೀ ಹೇಳಿದ್ದಾರೆ. ಈ ನಾಡಿನ ರೈತರು ಇವತ್ತು ಬೀದಿಗಿಳಿದಿದ್ದಾರೆ. ಇದು ಕಬ್ಬಿನ ದರ 3,500 ಕೊಡಬೇಕು ಅಂತ ಹೇಳಿ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿದ್ರೆ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ದಿನಗಳಾಯಿತು ನಮ್ಮ ರೈತರು ತಮ್ಮ ಮನೆಯನ್ನು ಬಿಟ್ಟು ಇವತ್ತು ತಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡುವಂತಹದ್ದು ಅದರ ಕರ್ತವ್ಯ. ಹಾಗೇನೆ ಕಬ್ಬಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಇದರಲ್ಲಿ ಯಾವುದೇ ರೀತಿಯ ತಮ್ಮ ಸ್ವಾರ್ಥವನ್ನು ಬಿಟ್ಟು ರೈತರ ಹಿತಾಸಕ್ತಿಗಾಗಿ ಅವರು ರೈತರು ಕೇಳಿದಷ್ಟು ದರವನ್ನು ನೀಡಿದರೆ ಖಂಡಿತವಾಗ್ಲೂ ಕೂಡ ಆ ಕಾರ್ಖಾನೆಗಳು ಮುಂದಿನ ದಿನಗಳಲ್ಲಿ ಉಳಿತವೆ. ಇರದಿದ್ರೆ ಬಹಳ ಕಷ್ಟವನ್ನ ಆ ಕಾರ್ಖಾನೆಗಳೆಲ್ಲ ಎದುರಿಸಬೇಕಾಗ್ತದೆ. ನಿನ್ನೆ ಕಬ್ಬು ಬೆಳೆಗಾರರ ಜೊತೆಗಿನ ಸಚಿವ ಎಚ್.ಕೆ. ಪಾಟೀಲ್ ಅವರ ಸಂಧಾನ ವಿಫಲ ಆಗಿದೆ. ಹೀಗಾಗಿ ಹುಕ್ಕೇರಿ ಪಟ್ಟಣದಲ್ಲಿ ರೈತರ ಧರಣಿ ಮುಂದುವರೆದಿದೆ. ಮತ್ತೊಂದೆಡೆ ಅಥಣಿ ಪಟ್ಟಣದಲ್ಲೂ ಕೂಡ ಹೋರಾಟ ತೀವ್ರಗೊಂಡಿದ್ದು ಅಥಣಿ ಬಂದ್ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅಥಣಿ ಪಟ್ಟಣದ ಹಳ್ಯಾಳ ವೃತ್ತದಲ್ಲಿ ರೈತರು ಬಾರುಕೋಲು ಹೊಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಆಗುವವರೆಗೂ ಕೂಡ ಹೋರಾಟ ನಿಲ್ಲೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳೆಗಾರರ ಹೋರಾಟ 3ನೇ ದಿನಕ್ಕೆ ಕಾಲಿಡ್ತಾ ಇದೆ. ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಬಂದು ಗುಡ್ಲಾಪುರ ಕ್ರಾಸ್ನಲ್ಲಿ ನಮ್ಮ ರೈತ ಸಂಘದ ಮುಖಂಡರ ಜೊತೆಗೆ ಒಂದು ಸಂಧಾನ ಮಾಡಲಿಕ್ಕೆ ಬಂದಿದ್ದರು. ವಿಫಲ ಆಗ್ಯದ. ಈ ಮೂಲಕ ಅಥಣಿಯ ಎಲ್ಲ ರೈತ ಬಾಂಧವರಿಗೆ ನಾವು ಹೇಳೋದೇನೆಂದರೆ ಅಥಣಿಯಲ್ಲಿ 3ನೇ ದಿನ ಈ ಹೋರಾಟ ಮುಂದುವರಿತದೆ. ಗುಡ್ಲಾಪುರ ಕ್ರಾಸ್ನಲ್ಲಿ ಇರ್ತಕ್ಕಂಥ ಹೋರಾಟ ಅಲ್ಲಿ ಕೂಡ ಮುಂದುವರಿಲಿ. ಇಲ್ಲಿ ಎಲ್ಲ ಒಂದು ಸಂಘಟನೆಯ ಸಹಯೋಗದೊಂದಿಗೆ ಹೋರಾಟ ನಡೀತಾ ಇದೆ. ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಎಲ್ಲ ಒಂದು ಸಂಘ ಸಂಸ್ಥೆಗಳ ಬೆಂಬಲದಿಂದ ಅಥಣಿಯಲ್ಲಿ ಹೋರಾಟ ಮುಂದುವರಿತಾ ಇದೆ. ಅದಕ್ಕಾಗಿ ಈ ಜನರ ತೀರ್ಮಾನವನ್ನು ನೀಡಿ ನಾವು ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಹಂತದಲ್ಲಿ ಇಲ್ಲ. ಅದಕ್ಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.